ಮಾಡಕತ್ತೀರನ ನನ್ನ ಮಗಳು ಯಪ್ಪ ಇವತ್ತ ನನ್ನ ಮಗಳದು ಸ್ಕೂಲ್ ಫೀಸ್ ಕಟ್ಟೋದಿತ್ತು. ಕಟ್ಟಿ ಹೊರಗೆ ಬರೋ ಮುಂದೆ ಒಂದು ಹುಡುಗ ನಿಂತಿದ್ದ. ತಮ್ಮ ನೀ ಎಷ್ಟನೇ ಕ್ಲಾಸ್ ಓದ್ತಿ ಅಂದೆ. 10ನೇ ಕ್ಲಾಸ್ ರೀ ಅಂದ. ಅದ 10ನೇ ಕ್ಲಾಸ್ನಾಗ ಅಮೃತನ ಹುಡುಗಿ ಐತಲ್ಲ ಅದು ಹೆಂಗೆ ಓದ್ತೈತಿ ಅಂದೆ. ಯಾ ಅಮೃತ ರೀ ಅಂದ. ಅದಾನ ಹಟ್ಟಿ ಹನುಮಂತನ ಮಗಳು ಅಂದೆ. ಹೇ ಅದ್ರ ದುರ್ಗೋ ನೋಂಗಲಿ ಆಕಿ ಸಾಲಿ ಒಳಗೆ ಓದಂಗಲ್ರಿ, ಸಾಲಿ ಹೊರಗೆ ಓದ್ತಾಳ್ರಿ ಅನ್ಬೇಕ. ಹಂಗ್ಯಾಕೆ ಮಾತಾಡ್ತೀವೋ ತಮ್ಮ ಅಂದೆ. ಯಜಮಾನ್ರ ನಾ ಸುಳ್ಳು ಹೇಳಂಗಿಲ್ರಿ, ಬೇಕಾದ್ರೆ ಇವತ್ತು ಸಾಯಂಕಾಲ 5 ಗಂಟೆ ಸುಮಾರು ಗಾಡಿ ಮೇಲೆ ಕುಂದ್ರಿಸ್ಕೊಂಡು ಕರ್ಕೊಂಡು ಹೋಗಿ ತೋರಿಸ್ಕೊಂಡ್ ಬರ್ತೀರಿ ಅಂತೇಳಿ ಇಲ್ಲಿ ಬಂದು ಕರ್ಕೊಂಬಂದು ಬಿಟ್ಟು ಹೋದವ. ಇದು ನೋಡಿದ್ರೆ ಜಂಗಲ್ಲು. ಈ ಜಂಗಲ್ದಾಗ ಏನು ಓದ್ತಿರ್ಬೇಕು ನನ್ನ ಮಗಳು. ಪ್ರಿಯತಮೇ ನನ್ನ ಮಗಳದ ಆವಾಜ ಇದೆ. ಅದು ಅಲ್ಲಿ ನೋಡು. ಹಲೋ, ಎಲ್ಲಿ ನೋಡ್ತಿ? ಆ ಬೇವಿನ ಮರದ ತುತ್ತ ತುದಿಯಲ್ಲಿ ಒಂದೇ ಒಂದು ಎಲೆಯ ಮೇಲೆ 2 ಕಾಗೆಗಳು ಕುಳಿತುಕೊಂಡು ಹೇಗೆ ಕೂಹು ಕೂಹು ಎಂದು ಕೂಗುತ್ತಿವೆ. ಹೌದಲ್ಲ ನನ್ ರಾಜ. ನೋಡ್ರಿ ಹೆಂಗ ಕಾಗಿ ಆರ್ಸಕತ್ತ ನಮಗ. ಬೇವಿನ ಮರದ ತುತ್ತ ತುದಿ ಮೇಲೆ ಒಂದ ಎಲೆ ಮೇಲೆ 2 ಕಾಗಿಗಳು ಕುಂತು ಕೂಕು ಅಂತಾವಂತ. ಲೇ ಕಾಗಿ ಕಾಕ ಅಂತಾವಲೇ. ಕೂಕು ಅನ್ನೋದು ಕೋಗಿಲೆ ಅದು. ಪ್ರಿಯತಮೇ ಪ್ರಿಯಕರ, ಅಯ್ಯ ನನ್ನ ಎಮ್ಮೆ ಕರ. ಅದು ಅಲ್ಲಿ ನೋಡು. ಮತ್ತೆ ನೋಡ್ಲಿ. ಎಲ್ಲರೂ ನೋಡು ಹೋಗತ್ತ. ಆ ಕಲ್ಲಿನ ಬುಡದಲ್ಲಿ 2 ಕಪ್ಪೆಗಳು ಹೇಗೆ ನಗಿನ ಡ್ಯಾನ್ಸ್ ಅನ್ನು ಮಾಡುತ್ತಿವೆ. ತೆರೆ ಸಂಗ ಪ್ಯಾರ್ ಮೇ ನದಿ ತೋಡುನ ಅಂತ ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ದವಲ್ಲ ರಾಜ. ಹುಚ್ಚರು ಸಂತೆಪ್ಪ ಯಪ್ಪ. ಕಪ್ಪಿನಾಗಿನ ಡ್ಯಾನ್ಸ್ ಮಾಡ್ತಾವ. ಹಾವಲೆ ಅದ. ಇದು ನೋಡಿ ನಮ್ದು. ತೇರಿ ಸಂಗ ಪ್ಯಾರ ಮೇ ನಹಿ ತೋಡನ. ಕೈಗೆ ಸಿಗನಿನ ತೆಗ್ಗ ತೋಡ್ತೇನೆ ನಿಂದ. ಪ್ರಿಯತಮೇ ಏ ದೊಡ್ಡ ಕಿರಿಕಿರಿ ಆತ್ ಹೋಗ ನಿಂದ. ನೀವ ನೋಡಿ ತೋನಸೆ ಅಂತ. ಹಾಗೆಲ್ಲ ಅನ್ಬಾರ್ದು ಚಿನ್ನು. ಹೌದು ರನ್ನು. ಅಲ್ಲೇ ಒಂದ್ ಸ್ವಲ್ಪ ನಿಂತಲ್ಲೇ ಬಗ್ಗಿ ನೋಡು. ಹಾ, ಇನ್ನೊಂದು ಈಟ್ ಬಗ್ಗೆ ನೋಡು. ಇನ್ನೊಂದು ಸ್ವಲ್ಪ ಬಗ್ಗು. ಇನ್ನೊಂದು ಈಟ್ ಅಲ್ಲೇ ಬಗ್ಗಿ ಬಿಡು. ಬಗ್ಗು. ಎಷ್ಟಂತ ಬಾಕ ಬಾಕಲೆ. ಅದು ಅಲ್ಲಿ ನೋಡು. ಎಲ್ಲೇ? ಆ ಮುದಿ ಮಂಗ್ಯ ನಮ್ಮನ್ನೇ ಹೇಗೆ ಬಗ್ಗಿ ಬಗ್ಗಿ ಅಸೂಯೆಯಿಂದ ನೋಡುತ್ತಿದೆ. ನನ್ನ ನೋಡಿ ಮಾತಾಡಕತ್ತಾನು ಯಪ್ಪ ಯಮ್ಮ. ಇಲ್ಲೇ ಗಿಡ ಹಚ್ಚಿ ಕುಂದಿರ್ತೇನೆ. ನೀವು ನೋಡ್ರಿ, ನಾನು ನೋಡ್ತೀನಿ. ಏನೇನು ಮಾಡ್ತಾರ ನೋಡೋಣ. ಏನು ಚಂದ ಹಾರಾಡಿ ಕುಣಿಯಾಕತ್ತೀಯ ನನ್ನ ಪಿರಿಕ್ಕಿ. ಬಯಸಿದ ಗಂಡಿನ ಸಂಘ ಸಿಗುತ್ತಂದ್ರ ಸಂತೋಷ ಆಗೋದಿಲ್ಲನ ಚಪ್ರಾಕಿ. ಯಾಕವ? ನೀ ಮುಟ್ಟಬೇಡವಿ. ಯಾಕ? ನೀ ಮುಟ್ಟಿದೆ ಅಂದ್ರ ಮೊಬೈಲ್ ಚಾರ್ಜಿಂಗ್ ಹಚ್ಚಿದಾಗ ಬ್ಯಾಟ್ರಿ ಹೆಂಗ ವೈಬ್ರೇಷನ್ ಆಗತ್ತಲ್ಲ ಹಂಗಾಗತ್ತ ನಮಗ. ಮತ್ ಮುಟ್ಟಿದ್ರ ಬ್ಯಾಟ್ರಿ ಫುಲ್ ಆಗಿ ಚಲ್ಲತ್ತ. ಚಲ್ಕೋಬೇಡ, ಲಾಸ್ ಆಗತ್ತ. ಹೌದು. ಹೌದು. ನಾ ಈಗ ಹೆಂಗ್ ಕಾಣ್ತೀನಿ? ಹೆಂಗ ಕಾಣ್ತೀನಿ ಅಂತ ಕೇಳ್ತಿಯಲ್ಲವೇ. ಅಪ್ಸರೆಯರು ದೇವಲೋಕದ ಗದರ ಅಂತ ಕೇಳಿದ್ದೆ. ಆದ್ರೆ ನನ್ನ ಹಣೆ ಬಾರಕ್ಕೆ ಇಲ್ಲೇ ಭೂಮಿ ಮೇಲೆ ಸಿಕ್ಕಿಯಲ್ಲ ನನ್ನ ಬಂಗಾರ. ನೋಡ್ಬೇಡ. ಯಾಕ? ಅಪ್ಸರೆಯರಂಗೆ ನಾ ಇದ್ದಿದ್ರ ದೇವಲೋಕದವರು ಬಂದು ನನ್ನ ಹೊತ್ಕೊಂಡು ಹೋಗಿದ್ರು. ಹೌದೌದು. ನಿನಗೆಲ್ಲ ಸಿಗ್ತಿದ್ದೆ ನಾನು. ಹೌದು, ಅವ್ರಿಗೆ ಗೊತ್ತಾಗಿದ್ರು ಅವ್ರು ಹೊತ್ಕೊಂಡು ಹೋಗಿದ್ರು. ಮತ್ತ್ಯಾಕ್ ಬಿಟ್ರು? ನನಗ್ ಹೆದರಿ. ದೇವಲೋಕದ ದೇವರುಗಳು ನಿನಗೆ ಹೆದರ್ತಾರ. ದೇವ್ರಷ್ಟ ಯಾಕ, ಮನ್ನಿ ಯಮರಾಜ ಸಹಿತಕ ನನ್ನ ಕೈ ಮುಗಿದ ಹೋಗ್ಯಾನವಿ. ಅವ್ವಾ, ಯಮರಾಜ ಕೈ ಮುಗಿದ್ನ. ಯಾಕ? ನನ್ನ ಎಮ್ಮಿ ಬೆದಿಗೆ ಬಂದಿತ್ತ, ಕಟ್ಟಿಸ್ಬೇಕಂತ ತಗೊಂಡ್ ಹೊಂಟಿದ್ದೆ. ಅಷ್ಟೊತ್ತಿಗೆ ಯಮರಾಜ ಕ್ವಾಣದ ಮೇಲೆ ಕುತ್ಕೊಂಡು ಒಂದು ಕೈಯಾಗ ಗಿಡ, ಒಂದು ಕೈಯಾಗ ಪಾಶ ಹಿಡ್ಕೊಂಡು ಸ್ಟೈಲ್ ಆಗಿ ನನ್ನ ಕಡೆನ ಬರಾಕತ್ತಿದ್ದ. ಅವಾಗ ಕ್ವಾಣ ನನ್ನ ಎಮ್ಮಿನ ನೋಡಿದ್ದ ತಡ ಅಂದಿದ್ದ ಕಾಲಕ್ಕೆ ಎದುರಿದ್ದ ಯಮರಾಜನ ಅಲ್ಲಿ ಕೆಳಗಡೆ ನನ್ನ ಎಮ್ಮಿನ ತಿರ್ಕೊಂಡು ಹೋಗೇ ಬಿಡ್ಬೇಕ. ಹೋಗೇ ಬಿಟ್ನ. ಅವಾಗ ಯಮರಾಜ ತಳಗ ಬಿದ್ದ. ಆ ಕ್ವಾಣನ ಕರೆದ ಅದೇನು ಅವನ ಕಡೆ ತಿರುಗಿ ನೋಡ್ಲಿಲ್ಲ. ಅವಾಗ ಯಮರಾಜ ನನ್ನ ಹತ್ರ ಬಂದು ಕೈ ಮುಕ್ಕೊಂಡಪ್ಪ ತಂದೆ, ದಯವಿಟ್ಟು ನಿನ್ನ ಎಮ್ಮಿ ನೀವು ಹೊಡ್ಕೊಂಡು ಹೋಗು, ನನ್ನ ಕ್ವಾಣ ನಾವು ಐತಿನಂತ ಗೋಗರೆದು ಬೇಡ್ಕೊಂಡ. ಅಯ್ಯಯ್ಯೋ, ಅವನ ಪರಿಸ್ಥಿತಿ ನೋಡಕ್ ಆಲಾರ್ದಕ್ಕೆ ಮತ್ತೆ ನನ್ನ ಎಮ್ಮಿ ನಾ ತಂದೆ ಅವನ ಕ್ವಾಣ ಒಯ್ದ. ಕತ್ತಿ ಬಾಳ ಚಂದ ಕಟ್ತೀನಿ. ನಾ ಹೆಂಗ್ ಕಾಣ್ತೀನಿ ಹೇಳಂದ್ರ ಒಂದ ಮಾತ್ನಾಗ ಹೇಳಿ ಅವಿ, ನೀ ಚಂದ ಕಾಣ್ತಿ ಅಂತ ನೀನ್ ಇಷ್ಟಪಡಕತ್ತೀನಿ. ನಿನ್ನ ಬಿಟ್ಟು ಬೇರೆ ಹುಡುಗಿಯರು ಯಾರು ನನಗೂ ಚಂದ ಕಾಣೋದು ನೋಡೆ. ನೀವ್ ಬಾಳ ಹೊಗಳಬೇಡ, ನಾಚಿಕೆ ಆಗ್ತದೆ. ಅದಿರ್ಲಿ ಅಮೃತ, ಒಂದ್ ಈಟ್ ಹರಕತ್ ಐತಿ, ಒಂದ್ 5,000 ತೋಣಬಾ ಅಂತ ಹೇಳಿದೆ ತಂದೆ. ತಂದಿನಿ, ಕೊಡಾಕ್ ನೆನಪಾಗಿಲ್ಲ. ಯಾರಾದ್ರ ನೋಡು.
ಎಲ್ಲ ಕುರ್ಸಾಲ್ಯ ಮತ್ತು ಮೇಲೆ 5,000 ರೂಪಾಯಿ ತರ ಕೇಳ್ಯಾನಂತ ನೋಡ್ರಿ ಇವ. ಈಕೆ ಎಲ್ಲಿಂದ ತಂದು ಕೊಡ್ತಿರ್ಬೇಕನ್ನ ಸುಬ್ಬಕ್ಕ. ಯಾರಿಲ್ಲ 10,000. ಹಾ 10 ತಂದೆ 10,000 ಅಡಕಲ್ ಗಡಿಗೆಗ ನಮ್ಮ ಅಪ್ಪ ಬಿಟ್ಟಿದ್ದ 5,000 ಅಲ್ಲೇ 5,000 ತಂದಿತ್ತು. ಹೌದಾ ಹೌದಂದೆ, ಹರಿಕೆ ಹೊತ್ತು ಹುಡ್ಸಿದ ಮಗಳು ನೋಡಿಕೆ. ಅದಾವ 5 ಅದಾವ. ಕಡಿಮೆ ಬಿದ್ರ ಫೋನ್ ಮಾಡು, ಫೋನ್ ಪೇ ಮಾಡ್ತೀನಿ. ಈಗ ಅರ್ಜೆಂಟ್ ನಮ್ಮ ಅಪ್ಪ ಮನೆಗೆ ಬಂದನ, ನಾನು ನಾಳೆ ಹೋಗಿ ಇಲ್ಲಿ ಹೋಗೋಣ ಬಾಯಿಲಿ ಬಂದ ಬಾಯಿಲಿ. ಹೇಳೆ ಹುಡುಗಿ ಹೇಳೆ ಬೆಡಗಿ ನಿನ್ನ ಉಸಿರು ಹೇಳು ಹೆಸರು ನಂದು ತಾನೆ ನಿನ್ನ ಗಂಡ ನಾನೇ. ಹುಡುಗಿ ಗಂಡನ ಹೆಸರು ಕೇಳುವುದಿಲ್ಲ, ಕಲಿಗೆ ಚಂದ ಅಲ್ಲ. ಜೀವದ ಬೊಂಬೆ ನಾನಮ್ಮ ಭೀಮನೆಂಬ ಮಣ್ಣು ಬೊಂಬೆ ಯಾಕಮ್ಮ. ಗೊಂಬೆ ಬೇಕು ಪೂಜೆಗೆ, ಪೂಜೆ ಬೇಕು ಮನಸ್ಸಿಗೆ, ಮನಸ್ಸು ಬೇಕು ಪ್ರೀತಿಗೆ, ಪ್ರೀತಿ ಬೇಕು ಹೆಣ್ಣಿಗೆ. ಅಬ್ಬಾ. ಅಲ್ಲ ಈ ATM ಅಂತೂ 5,000 ಕೊಟ್ಟೋತು, ಇನ್ನು ನಾಳೆ ಬರೋ ಆ ATM ಎಷ್ಟು ಕೊಡ್ತದ ಕಾದು ನೋಡ್ಬೇಕಾಗೈತಿ. ದಿವಸ ಒಂದು ATM ಹಿಡ್ದಾನಪ್ಪೋ ಇವ. ಆ ದೇವ್ರು ನನ್ನ ಹಣೆ ಬರನ ಬಂಗಾರ ಪೆನ್ನಿಲೆ ಬರದಾನಲ್ಲೋ ಯಪ್ಪ. ಹೌದಲ್ಲ ಯಪ್ಪ, ಆ ದೇವ್ರು ನಿನ್ನ ಹಣೆ ಬರನ ಬಂಗಾರ ಪೆನ್ನಿಲ್ ಬರ್ದಾನ, ಅದ ದೇವ್ರು ನನ್ನ ಹಣೆ ಬರನ ಕತ್ತಿ ಬಾಲದಲ್ಲಿ ಬರ್ದಾನ. ಕಾಯಿಸುವ ಹುಡುಗಿಯರ ಯಾರು ಪ್ರೀತಿಸಬಾರದು, ಪ್ರೀತಿಸುವ ಹುಡುಗರನು ಯಾರು ನೋಯಿಸಬಾರದು. ಕಾಯಿಸಿದರು ನೋಯಿಸಿದರು ನಾನು ನಿನ್ನ ಪ್ರೀತಿಸುವೆ, ನಾನು ನಿನ್ನ ಪ್ರೀತಿಸುವೆ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ. ಅಲ್ಲ ಈಗರ ಹೋಗಿದ್ದಿ ಮತ್ತೆ ವಾಪಸ್ ಬಂದೆ, ಯಾಕಡೆ ಬಂದೆ ನಾ ಇಲ್ಲೇ ನಿಂತೀನಿ. ನೀ ಈಗರ ಬಂದು ಹೋಗಿದ್ದಿ ಯಾವಕ್ಕೆ? ತಡಿ ಸಾಕ್ರಿ ಅಲ್ಲದ ನಿಂದ ಅಲ್ಲದ ಯಾವಕ್ಕೆ? ನನಗಿಂತ ಮೊದಲು ಬಂದು ಹೋದಕ್ಕೆ ಅಲ್ಲವೇ ಇದು ಹೇಳ ಮಗಳ ಮಾತ್ರ ಕೇಳ. ತಡದ ತಡಿ ಸಾಕಿ ಈಗ ಬಂದು ಹಾದಾಕಿ, ಈಗ ಬಂದು ಹಾದಾಕಿ ಅಲ್ಲ, ಈಗ ಬಂದು ಹಾದವ ನಮ್ಮ ದೋಸ್ತ. ದೋಸ್ತ ನಮ್ಮ ಅತ್ತೆ ಯಾವಕ್ಕೆ ಬಂದು ಹೋದ ಅಂತ ಹೇಳಿ ಗದ್ಲಕ್ ಬಿದ್ದಿದ್ದೇನೆ. ನಿನ್ನ ಬಿಟ್ರೆ ಮತ್ಯಾವ್ಯಾಕೆ ಬರ್ತಾಳ ಇಲ್ಲಿ? ಹೌದಲೇ ನಾಯಿ ಜಾತಿ ನನ್ನ ಮಗನ. ಅದಿರ್ಲಿ ಸಕ್ರಿ, ನೀನು ಬರೋದು ಡೇಟ್ ನಾಳಿಗಿತ್ತು, ಇವತ್ತ ಬಂದೆಲ್ಲ ಯಾಕೆ? ಇವತ್ತು ಯಾರಿಗಾರ ಡೇಟ್ ಕೊಟ್ಟಿದ್ದೇನೆ ಮತ್ತೆ? ನಿನ್ನ ಬಿಟ್ಟು ಮತ್ತೆ ಯಾರಿಗೆ ಡೇಟ್ ಕೊಡ್ತೀನಿ ನಾನು? ಹಂಗಲ್ಲ, ಆದ್ರೂ ನಿನ್ನ ಡೇಟ್ ಬರೋದು ನಾಳೆಗೆ ಇತ್ತ. ನೀ ಈ ಕಡೆ ಬರಾಕತ್ತಿದ್ ನೋಡ್ನ್ಯ. ಅಲ್ಲ ಇವ ನಾಳೆ ಬರ್ಬೇಕಾದವ, ಇವತ್ತ ಯಾಕೆ ಇಲ್ಲಿಗೆ ಬಂದ ಅಂತ ನೋಡ್ಕೊಂಡು ಹೋದ್ರಾತ ಹೇಳಿ ಬಂದೆ. ತಾವೇನು ಮಹಾಸ್ವಾಮಿಗಳು ಇಲ್ಲಿ? ಅದು ನಮ್ಮ ದೋಸ್ತ ಬಂದಿದ್ದ, ಅದಕ್ಕೆ ಬಂದಿದ್ದೆ. ದೋಸ್ತ್ ಆಗಿದ್ರೆ ಅಲ್ಲೇ ಎಲ್ಲೋ ಮಾತಾಡ್ಬೋದಾಗಿತ್ತಪ್ಪ. ಇಲ್ಲಿಗೆ ಯಾಕ ಕರ್ದವ? ಅವಿ ಇದು ಅಲ್ಲಿ ಮಾತಾಡೋಂತ ವಿಷಯನ ಅಲ್ಲವಿದು. ಮತ್ತೆ ಇದು ಗೌಪ್ಯವಾದ ವಿಷಯ. ಅದಿಂತ ಗೌಪ್ಯವಾದ ವಿಷಯನಪ್ಪ, ನನ್ನ ಮುಂದೆ ಹೇಳಲಾರ್ದಂತದ್ದು. ಅವನ ಹೆಂಡ್ತಿ ಯಾವನ್ನ ಇಟ್ಕೊಂಡಾಳಂತ. ಗೌಪ್ಯವಾದ ವಿಷಯ ಅಂತ ನಾ ಹೊಯ್ಕೊಳಕತ್ತೀನಿ. TV 9 ಕೊಟ್ಟಾಗ ಮಾಡ್ತಾಳಲ್ಲ ಮರೆ. ಪಾಪ ಅದನ್ನ ನನ್ನ ಮುಂದೆ ಅಳ್ಕೊಂತ ಹೇಳಕತ್ತಿದ್ದ. ನಾನಂದು ಯಾಕೆ ತಿಳಿ ಕೆಡಿಸ್ಕೊಂತೀವೋ, ಯಾಕೆ ಅಳ್ತಿದ್ದಿ, ಬಿಟ್ಟು ಬಿಡು, ಡೈವರ್ಸ್ ಕೊಡು, ಬ್ಯಾರೇದ್ ಮದುವೆ ಮಾಡ್ಕೊಂಡು ಆರಾಮಿರ್ರಿ, ನನ್ನ ನೋಡಿ ಕಲೀರು. ನನ್ನ ಹಾಗೆ ಏಕಪತ್ನಿ ವೃತಸ್ಥನಾಗಿ ಶ್ರೀರಾಮಚಂದ್ರನಂತೆ ನನ್ನಾಗಿ ಬಾಳೆ ಮಾಡ್ರಿ ಅಂತ ನಂದ ಎಕ್ಸಾಂಪಲ್ ಕೊಡಕತ್ತಿದ್ದೆ ಅವಂಗ. ಈಗಿನ ಕಾಲದಾಗ ಬರೀ ಇಂಥವ ಹೆಚ್ಚಾಗ್ಯಾವ. ಹೌದೌದು, ಗಂಡ ಹೆಂಡ್ರ ನಡುಬರಕ ನಂಬಿಕೆ ವಿಶ್ವಾಸ ಅನ್ನದ ಉಳಿದಿಲ್ಲ. ಉಳಿದಿಲ್ಲ ನೋಡಪ್ಪ ಮತ್ತ ಎಲ್ಲಿ ನೋಡ್ಲಿ? ನೀ ಯಾರ ಹೆಂಡ್ರಗಾರ ಗಂಟ ಬಿದ್ದಿ ಮತ್ತ? ಏನ್ ಮಾತಾಡ್ತೀರಿ? ಅಲ್ಲ ನಿನ್ನಂತ ಚೆಲುವಿನ ನನಗೆ ಸಿಕ್ಕಿರ್ಬೇಕಾದ್ರ ಇನ್ನು ಸೆಕೆಂಡ್ ಹ್ಯಾಂಡ್ ನೋಡ್ಲೆ ನಾನು. ಈ ಕಲಿಯುಗದಾಗ ಗಂಡಸರ್ ನಂಬಾಕ ಬರೋದಿಲ್ಲಪ್ಪ. ಹೌದೌದು, ಕೆಲವೊಂದು ಗಂಡಸರನ್ನ ಒಟ್ಟ ನಂಬಾಕ ಬರೋದಿಲ್ಲ, ಕೆಲವೊಂದು ಗಂಡಸರು ಮಾಲ್ ಅಪ್ಪಂಗಿರ್ತಾವ. ಇನ್ ಹೆಂಗಸರು ಒಳ್ಳೆಯವ್ರು ನಿನ್ನಂಗ ಚಲೋ ದೇವ್ರ ಇದ್ದಂಗ ಇರ್ತಾರ ಅಂದೆ. ಯಾರು ಹೆಂಗರ ಇರಲಕ್ಕ, ನಾನು ಮಾತ್ರ ಶ್ರೀರಾಮನಂತಿರುವ ಈ ನನ್ನ ಗಂಡನಿಗೆ ತಕ್ಕ ಹೆಂಡತಿಯಾಗಿ ಬಾಳ್ತೀನಿ. ಶ್ರೀರಾಮ ಅಲ್ಲವ, ಕುಂಟ್ರ ಆಮ್ಯಾವ. ನಾನು ಅಷ್ಟವಿ, ನಿನ್ನ ಬಿಟ್ಟು ಬೇರೆ ಹುಡುಗಿಯರ ನೋಡಿಲ್ಲ, ನೋಡೋದು ಇಲ್ಲ ಅಂತ ನಿಮ್ಮ ಅಪ್ಪನ ಮೇಲೆ ಆಣೆ ಮಾಡಿ ಹೇಳ್ತೀನಿ. ಸತ್ಯಪ್ಪ. ಅದಿರ್ಲಿ ಸಕ್ರಿ,
ಒಂದೀಟ್ ಅರ್ಜೆಂಟ್ ಐತಿ 5,000 ತಗೊಂಡ್ ಬಾ ಅಂತ ಹೇಳಿದ್ದೆ ತಂದ ಬಿಟ್ಟೆ. ಅಡ್ಕಲ್ ಕಡೆಗೆ ನಮ್ಮಪ್ಪ 5,000 ರೂಪಾಯಿ ಇಟ್ಟಿದ್ದ. ಆ? ಕತ್ತು ತಂದಿದ್ದ. ಅಯ್ಯೋ ನನ್ನ ಬಂಗಾರ. ಯಾಕೆ ಏನಾತ ಅವಿ? ಯಾರು ಹೋದಾರ ಇಲ್ಲಿ, ಯಾರೋ ಕೆಮ್ಮಕತ್ತಾರ. ಹೇ ಬಯಲು ಪ್ರದೇಶ ಅಂದ್ಮೇಲೆ ಯಾರು ಕೆಮ್ಮ ತರ್ತಾರ? ಅದಕ್ಕೆ ಯಾಕೆ ತಲೆ ಕೆಡ್ಸೊಂದಿ? ಬಾ 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 ಬಾ. ಯಾಕ ನಾ ಹೇಳದ್ನಿಲ್ಲ, ಯಾ ನಮ್ಮನೆ ಕೆಮ್ಮಕತ್ತಾರ ನೋಡಲ್ಲ. ಏ ಕೆಮ್ಮವ್ರಿಗೇನು ಕೆಂಬೇಡ್ರಿ, ಹಂಗ್ ಕೆಮ್ರಿ ಹಿಂಗ್ ಕೆಮ್ರಿ ಅನ್ನಕ್ ಬರ್ತೈತ. ಅದಕ್ಕೆ ಯಾಕೆ ತಲೆ ಕೆಡ್ಸೊಂತಿ? ನಾವಲ್ಲಪ್ಪ ಇಪ್ಪ, ಯಾಕೆ ನಾ ಹೋಗ್ತೀನಿ. ಯಾಕ? ನಮ್ಮ ಅಪ್ಪ ನೋಡಿದ್ರೆ ನಾನು ಕಡ್ದ ಹಾಕನ. ಅಯ್ಯೋ ನಿಮ್ಮ ಅಪ್ಪಗೆ ಈ ವಿಷಯ ಯಾರು ಹೇಳ್ತಿರ್ಬೇಕ? ಆಗಲ್ಲಪ್ಪ, ನಾ ಹೋಗ್ತೀನಿ. ನನ್ನ ಮಾತ್ರ ನಂಗಾಗಲ್ಲ, ನಂಗಾಗಲ್ಲ. ಬೇಡ, ನನ್ನ ಮಾತು ಕೇಳು ಸಕ್ರಿ. ಅಬ್ಬಾ ಏನ್ ಹಣೆ ಬಾರೋ ಯಪ್ಪ ನಂದಂತೆ ನಾನು. ಅಲ್ಲ ಈ ATM 5,000, ಈ ATM 5,000, ಇನ್ನು ಮೂರನೇದೊಂದು ಇಂಥದ ಸಿಕ್ಬಿಟ್ರೆ ಬಂಪರ್ ಲಾಟ್ರಿನ ನಮಗ. ಸುಳ್ಳಿಂಗ 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 ಮೂರ ಸಾಕಣ? ಒಂದು 10 ಹುಡುಕ ಅಂದ್ರೆ ಪೇಮೆಂಟ್ ಚಲೋ ಬೀಳ್ತೈತಿ ನಿನಗ. ದಿವ್ಸಕ್ಕೆ 50,000 ರೂಪಾಯಿ ಗಳಿಸ್ತಿ. ನಿನ್ನ ಹಿಡ್ದವ್ರು ಯಾರು? ಹಲೋ, ಯಾರು ನೀವು? ಏನೇನ ಮಾತಾಡಕತ್ತಿರಲ್ಲ? ಯಾಕ ಏನೇನಾರ ಯಾಕೆ ಮಾತಾಡಕ್ ಹೋಗ್ಲಿ, ಇದ್ದುತ್ತ ಮಾತಾಡಕತ್ತೇನ ನಾನು. ಅಲ್ಲೋ ಒಬ್ಬೊಬ್ಬಕ್ಕೆ ಹತ್ರ ಬರೀ 5,000 ರೂಪಾಯಿ ತಗೊಂಡ್ರಿ ಯಾವಾಗ ಶ್ರೀಮಂತ ಆಗವನಿ? ಮತ್ತ ಬಂಗಾರ, ಬೆಳ್ಳಿ, ವಾಚು, ಚೈನು ಇಂಥವ್ ತರಿಸ್ಬೇಕನಪ್ಪ. ದಿಢೀರ್ನ ಶ್ರೀಮಂತ ಆಗ್ಬಿಡ್ತಿ. ಹಲೋ, ನನ್ನ ವೈಯಕ್ತಿಕ ವಿಷಯ ಮಾತಾಡಕ್ ನೀವ್ ಯಾರೇ? ನಾ ಯಾರ ಇರುವಲ್ಲ ಯಾಕ, ಮೊದಲು ರೊಕ್ಕ ಕೊಡಿಯಪ್ಪ. ಯಾಕ ಹರಾಮಿ ರೊಕ್ಕ ತಿಂತೀಯ ಮಗನ? ಹಲೋ ಮಿಸ್ಟರ್, ಇದು ಹರಾಮಿ ರೊಕ್ಕ ಅಲ್ಲಪ್ಪ. ಬೆವರು ಸುರಿಸಿ ಗಳಿಸಿದ್ದೇನೆ. ಏ ಚಲೋ ಸುರಿಸ್ತೀಯಪ್ಪ ಬೆವ್ರನ್ನ. 10 ನಿಮಿಷ ಬೆವ್ರು ಸುರಿಸಿ 10,000 ರೂಪಾಯಿ ಗಳಿಸೋದು ಒಟ್ಟ ನೋಡಿದಿಲ್ಲ ಬಿಡಣ. ಇದ ಫಸ್ಟ್ ಟೈಮ್ ನಾ ನೋಡಕತ್ತಿದ್ದ. ಯಾಕೆ ನೋಡಿಲ್ರಿ? ಯಾಕೆ ನೋಡಿಲ್ಲ? ಹೋರಿ ಅಂತೆ ಕಾಕಳನ, ಕ್ವಾಣದಂತೆ ಕೆಮ್ಮಿನ ಬಿಟ್ಟು 1,000 ರೂಪಾಯಿ ತಗೊಂತಾರ. ಅಲ್ಲ ದನಕ್ಕ 1,000 ರೂಪಾಯಿ ತಗೋಬೇಕಾದ್ರೆ ಇನ್ನು ಮನುಷ್ಯರಿ ನಾನು 5,000 ದೊಡ್ಡದೇನ್ರಿ ನಂಗ? ಏ ನೀ ಮೋನ್ ಪಿಂಡ್ರಿಕೆ ಸರಳ ರೊಕ್ಕ ಕೊಡ್ತೀವ, ಬಾಯಾಗ ಬೂಟ್ ಇಡ್ಲು. ಏ ಬುಡ್ಡೆ, ಸರಳ ಇಲ್ಲಿನ ಜಾಗ ಖಾಲಿ ಮಾಡು. ಮತ್ತೆ ನನ್ನ ತಲೆ ಕೆಡಬಾರ್ದು, ಕೆಡ್ತು ಎತ್ತಿ ನಿನ್ನ ಕಣ್ಣಿಗೆ ಹೋಗಿದ್ದೀನಿ. ಇದನ್ನೆಲ್ಲ ಕೇಳಕ್ ನೀ ಯಾರು? ನಾ ಯಾರ? ಯಾರು? ಅಮೃತನ ಅಪ್ಪದೇನಿ. ಸತ್ನೋ ಯಪ್ಪ. ಯಾರ ಅಮೃತರ ಅಪ್ಪರನ್ರಿ? ಅದು ಹಟ್ಟಿ ಹನುಮಂತಪ್ಪ ಅಂದ್ರ ಬಂಗಾರ ಹಟ್ಟಿ. ಯಪ್ಪ ನೀವ ಅಂತ ಗೊತ್ತಿರ್ಲಾರ್ದ ಏನೇನು ಮಾತಾಡಿದೆ, ದಯವಿಟ್ಟು ಕ್ಷಮೆ ಇರ್ಲಿಪ್ಪ. ಮೇಲಾಗಿ ಇದು 2ನೇದ್ ನಡೆದಿದ್ದು 1ನೇದಕ್ಕೆ ಅಮೃತನ ಮುಂದೆ ಹೇಳಕ್ ಹೋಗ್ಬೇಡ್ರಿ. ಈ ಹುಡುಗಿ ಹಾಡ್ ಕಲಿಯಾಕ್ ಬಂದಿತ್ತು, ದೂರ ನಿಂತು ಕಲಸಾಕತ್ತಿದ್ದೆ. ನಾನು ದೂರ ನಿಂತ ನೋಡಿದೆ. ಆದ್ರೂ 1ನೇದಕ್ಕೆ ಮುಂದೆ ಹೇಳ್ಬೇಡ್ರಿ. ನಾ ಬರ್ರೆ ಬಾಯಿಲೆ ಏನ್ರಿ ರೂಪಾಯಿ ಕೊಟ್ಟು ಹೋಗ. ಯಾಕ? ಯಾಕಂತ ನೋಡೇ ಬಿಟ್ಟ ನೀವು. ನೋನ್ ಹೆಂಗ್ ಬಿಡ್ತಾನ ನೀವು? ಈಗ 5 ಅದ ನೋಡ್ರಿ. ಏ ನೀ ಚಲೋ ಬೆವರು ಸುರಿಸ್ತ್ಯಪ್ಪ ಯಪ್ಪ. ದುಡ್ದು ಗಳಿಸಿದೈತಪ್ಪ ಯಪ್ಪ. ಯಾರು ದುಡ್ದಾರು? ಯಾರು ಇಲ್ಲಿ ನೋಡಿಲ್ಲೇ? ಏನ್ರಿ? ನಾಳೆ ಬೆಳಗ್ಗೆ ನಮ್ಮ ಮನೆಗೆ ಬಾ. ಯಾಕ? ಅಮೃತನ ಜೊತೆಗೆ ನಿಂದು ನಿಶ್ಚಿತಾರ್ಥ ಇಟ್ಕೊಂಡೆ ನಾ. ನಾ ಮನಿಗೆ ಬರೋದಿಲ್ಲ, ಆಕೆನ ಮದುವೆ ಮಾಡ್ಕೊಳಂಗಿಲ್ಲ ಅಂದ್ರ ವಿಡಿಯೋ ಮಾಡ್ಕೊಂಡೀನಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನಿ. ವಿಡಿಯೋ ಬರ್ರಿ ಸರ. ಯಾವ ಬಂದ್ರಿ? ಡಿಲೇಟ್ ಮಾಡೀನಿ. ಈಗ ಎಲ್ಲಿಂದ ಕೊಡ್ತೀಯಪ್ಪ ಕಂಪ್ಲೇಂಟ್? ನೀ ಹಿಂಗ ಮಾಡ್ತಿ ಅಂತ ಗೊತ್ತಾಗಿ ವಿಡಿಯೋ ಮಾಡ್ಕೊಂಡಿಂದ ನನ್ನ ಗೆಳೆಯರಿಗೆಲ್ಲ ಫಾರ್ವರ್ಡ್ ಮಾಡೇನಿ. ನಿನ್ ತಲೆಯಾಗ ಅಷ್ಟ ಬುದ್ಧಿ ಐತಿ, ನಮ್ಮ ತಲೆಯಾಗ ಏನ್ ಲದ್ದಿ ತುಂಬ್ಕೊಂಡೈತಿ ಅಂತ ತಿಳ್ಕೊಂಡ್ಯಾನ? ಕಿಶೆದಾಗ ಇಡೋ. ಮೊಬೈಲ್ ಕಿಶೆದಾಗ ಇಡಪ್ಪ. ನಾನೇ ಇಡ್ಬೇಕ್ರೆ? ಇಡು ಕಂದ. ಎಲ್ಲಾರ ತಿಂಡಿ ಬಿಟ್ರೆ ಹೇಳ್ರಿ, ತುರ್ರಿಸಿ ಹೋಗ್ತೀನಿ. ಬಿಟ್ಟಾಗ ಹೇಳ್ತೇನೆ ನಾನು. ತಗೋ ನೋಡಿಲ್ಲೇ, ನಾಳೆ ಬೆಳಗ್ಗೆ 10 ಗಂಟೆಗೆ ನನ್ನ ಮನೆಗೆ ಬರ್ಬೇಕು, ಮುಚ್ಕೊಂಡು ಬರ್ಬೇಕು. ಅವನು ಏನ್ ಡೇಂಜರ್ ಮುದುಕ್ ಗಂಟು ಬಿದ್ದು ಮರೇ. ಇಬ್ರು ಜೊತೆ ಕುಣಿದಿದ್ದು ವಿಡಿಯೋ ಮಾಡ್ಕೊಂಡು ಒಬ್ಬರಿಗೆ ಯಾರಿಗಾರ ತೋರಿಸಿದ್ರೆ ಮುಗಿದ ಹೋದ್ ನನಗತಿ. ಏನದ ಗುಸು ಗುಸು? ಏನಿಲ್ಲ ಹೇಳ್ರಿ, ನಾಳೆಗೆ ಎಷ್ಟೊತ್ತಿ ಬರ್ಬೇಕಂತ ವಿಚಾರ ಮಾಡಕತ್ತಿದ್ದೆ. 10 ಗಂಟೆಗೆ ಬಾ ಮಾಮ. ನನ್ನ ಕಣ್ಣಿಗೆ ಏನ್ ಚಂದ ಕಾಣಕತ್ತೀರಿ ನೀವು. ನಾನು 5,000 ರೂಪಾಯಿ ಕೊಟ್ಟು ಕುಣಿಬೇಕ? ನಾ ಅಂದ್ರೆ
ನೀವು 5,000 ಕೊಟ್ಟು ಕುಣಿರಿ, ಅವ್ರೆಲ್ಲ 5,000 ಕೊಟ್ಟು ಕುಣಿಯಕ್ ಬಂದಾರ ಅನ್ಯ. ನಿಂದು ಚಾನ್ಸ್ ಬಿಡುತ್ತಮ್ಮ. ಹೆಂಗ್ರಿ? ಒಬ್ಬೊಬ್ಬಕಿ ಬರ್ತಾಳ 5,000 ರೂಪಾಯಿ ಕೊಡ್ತಾಳ, ಕುಣಿತಾಳ, ಒಕ್ಕಾಳ. ಹಾ ಬಿಡ್ರಿ, ಮುಗಿಸ್ರಿ. ನೀ ಬರೀ ತಿರುಬೇಡವ ಕಲಿಬೇಡವ, ತಿರುಬೇಡವ ಕಲಿ. ಯಾರು ತಿರ್ಬೇಡವ್ರು ಹಂಗಲ್ರಿ. ನೀವು ಚಂದ ಕಾಣಕತ್ತೀರಂದ್ರ ಈ ನಿಮ್ ಮೀಸಿ ಕಟ್ಟು ನನ್ನ ಭಾರಿ ಹಿಡಿಸ್ಬಿಟ್ಟೈತಿ. ಎಲ್ಲಿ ಹೊಡ್ಸಿರಿ ಮೀಸಿ ಕಟ್ಟ? ಹೋಗ್ಲಿಪ್ಪ. ಎಲ್ಲಿ ಹೊಡ್ಸಿರಿ ಹೇಳ್ರಿ? ಹೋಗ್ಲಿ. ಎಲ್ಲಿ ಹೊಡ್ಸಿರಿ ಹೇಳ್ರಿ? ಮೀಸಲ್ಲವೇ ಮತ್ತೆ ಮೂಗನೇನು ಕೂದ್ಲವು. ಅಟ್ಟು ಉದ್ದಿ ಹಾಕ್ಬಿಟ್ರಿ ಅವನ್ನ. ಮೀಸಿ ಬರ್ಲಾರ್ದಕ್ಕೆ ಅವನ ಉದ್ದು ಬಿಟ್ಕೊಂಡ್ ತಿರ್ಕೊಂಡ್ ಹೊಂಟೇನ. ಪುಣ್ಯ ಮೂಗನೆ ಅಂದ ತಿರ್ಕೊಂಡ್ರಿ. ಹಂಗದ ನೋಡ್ರಿ ದುಮ್ಮ. ಆಕಿ ಒಬ್ಬಾಕಿ ಜೊತೆ ಕುಣಿತಾನಂತ ನಾ ತಿಳ್ಕೊಂಡೇನಿ. ಆಮೇಲೆ ಬಂದ್ಲಲ್ಲ, ಆಕಿನೂ ನನ್ನ ಮಗಳ, ಈಕಿನೂ ನನ್ನ ಮಗಳ, ಆಕಿನೂ ನನ್ನ ಮಗಳ, ಇಬ್ಬರು ಸೇರಿ ಒಬ್ಬ ಗಂಟು ಬಿದ್ದಾವು. ಅವ್ನು ಮನೆಗೆ ಹೋಗಿದ್ ಮಾಡ್ತೇನೆ ತಡಿ.